ದಾವೂದ್ ಹಾಗೂ ಜಾಧವ್ ಗ್ಯಾಂಗ್ ನಡುವೆ ಸಂಘರ್ಷ. ಹುಬ್ಬಳ್ಳಿಯ ಮಂಟೂರು ರಸ್ತೆ ಬಳಿಯಲ್ಲಿ ಇಂದು ಜಾಧವ್ ಹಾಗೂ ದಾವೂದ್ ಗ್ಯಾಂಗ್ ನಡುವೆ ಗಲಭೆ ಉಂಟಾಗಿ ದಾವೂದ್ನ ತಮ್ಮ ಜಿಲ್ಲು ಮಂಜುನಾಥ್ ಗಾಯಕ್ವಾಡ್ ಹಾಗೂ ರಾಜೇಶ್ ಕೋರ್ಮೂರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಗೊಳಗಾದವರನ್ನ ಹುಬ್ಬಳ್ಳಿಯ ಕೇಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಂದ ಮಾಹಿತಿಯನ್ನ ಪಡೆದು ನಂತರ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ಅರಳಿಕಟ್ಟೆ ಏರಿಯಾ ಅನ್ನೋಂಥ ಒಂದು ಏರಿಯಾ ಮಂಟೂರು ರೋಡಲ್ಲಿ ಬರುತ್ತಿದೆ. ಸೊ ಇಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂಥ ಸೆಟ್ಲ್ಮೆಂಟ್ ಅನ್ನೋ ಒಂದು ಏರಿಯಾದ ಒಬ್ಬ ವ್ಯಕ್ತಿ ಸುರೇಶ್ ಅನ್ನುವಂಥವ್ರು, ಸುಮಾರು 40 ವರ್ಷ, ಅವರು ಆರೋಗ್ಯ ಸಮಸ್ಯೆಯಿಂದ ಮರಣ ಹೊಂದಿದ್ದಾರೆ. ಸೊ ಅವರ ಒಂದು ಅಂತ್ಯಕ್ರಿಯೆ ಅಲ್ಲಿ ಮಂಟೂರು ರೋಡಲ್ಲಿರುವಂಥ ಹಿಂದೂ ರುದ್ರಭೂಮಿಯಲ್ಲಿ ನಡೆದಿರುತ್ತೆ. ಆ ಸಂದರ್ಭದಲ್ಲಿ ಅದು ಮಣ್ಣು ಮುಗಿಸಿ ವಾಪಸ್ ಬರುವಂಥ ಸಂದರ್ಭದಲ್ಲಿ 2 ಗುಂಪುಗಳ ನಡುವೆ ಒಂದು ಘರ್ಷಣೆ ನಡೆದಿದೆ. ಅದರಲ್ಲಿ ಒಂದು ಗುಂಪಿನ ಹೆಚ್ಚಿನ ಜನ ಸೆಟ್ಲ್ಮೆಂಟ್ ಏರಿಯಾದವರು ಮತ್ತು ಇನ್ನೊಂದು ಗುಂಪಿನವರು ಅಲ್ಲೇ ಅರಳಿಕಟ್ಟಿ ಏರಿಯಾದವರು. ಸೊ 2 ಗುಂಪುಗಳಲ್ಲಿ 2 ಜಾತಿ ಸಮುದಾಯಕ್ಕೆ ಸೇರಿರುವಂಥ ಗುಂಪುಗಳಿದ್ದಾವೆ. ಇದರಲ್ಲಿ ಬೇರೆ ಯಾವುದೇ ಒಂದು ಕಮ್ಯುನಿಟಿ ಕ್ಲಾಶ್ ಆ ಥರ ಇಲ್ಲ. ಪ್ರಾರಂಭದಲ್ಲಿ ಗುರಾಯಿಸಿದ್ರು, ಆಮೇಲೆ ನಿಂದನೆ ಮಾಡಿದರು, ಕೂಗಿದ್ರು ಅಂತ ಪ್ರಾರಂಭ ಆಗಿದ್ದು, ನಂತರದಲ್ಲಿ ಒಬ್ರಿಗೊಬ್ರು ಪರಸ್ಪರ ಹೊಡೆದಾಡಿಕೊಂಡು ಕೈಗೆ ಸಿಕ್ಕಿರುವಂಥ ಕಲ್ಲು ಮತ್ತು ಬಡಗಿ ತೊಗೊಂಡಿದ್ದಾರೆ. ಮತ್ತು ನಮಗೆ ಸಿಕ್ಕಿರುವಂಥ ಒಂದು ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಒಂದು ಖಡ್ಗದ ರೀತಿಯಲ್ಲಿರುವಂಥ ಒಂದು ವೆಪನ್ ಕೂಡ ಇಟ್ಕೊಂಡಿರುವಂಥದ್ದು ಕಂಡಿದೆ. ಮತ್ತು ಭಾಳ ಸ್ಪಷ್ಟವಾಗಿ ಹೋಲ್ ಇವೆಂಟ್ ಏನಿದೆ ಅದು CCTVಲಿ ಕ್ಯಾಪ್ಚರ್ ಆಗಿದೆ. ಮತ್ತು ಅಲ್ಲಿ ಸಾಕಷ್ಟು ಜನ ಇದ್ದಂಥವ್ರು ಕೂಡ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾರೆ. ಒಟ್ಟು 4 ಜನಕ್ಕೆ ಸಣ್ಣ ಪುಟ್ಟ ಪೆಟ್ಟುಗಳಾಗಿದೆ. ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆಲ್ ಆರ್ ಔಟ್ ಆಫ್ ಡೇಂಜರ್. 2 ಕೇಸ್ ಮತ್ತು ಕೌಂಟರ್ ಕೇಸ್ ಕೊಡ್ತಾ ಇದ್ದಾರೆ. ಕೊಲೆ ಪ್ರಯತ್ನ, ಆರ್ಮ್ಸ್ ಆ್ಯಕ್ಟ್ ಮತ್ತು ರೈಟಿಂಗ್ ಸೇರಿದಂತೆ ಇನ್ನು ಇತರೆ ಕಲಂಗಳನ್ನು ಹಾಕ್ಕೊಂಡು ಕೇಸ್ಗಳನ್ನು ಕೊಡ್ತಾ ಇದ್ದಾರೆ. ಪ್ರಕರಣ ದಾಖಲಾದ ಮೇಲೆ ಸಾಕ್ಷ್ಯಾಧಾರಗಳೇನು ಸಿಗುತ್ತೆ ಅದರ ಬೇಸಿಸ್ ಮೇಲೆ ತನಿಖೆಯನ್ನು ಮಾಡಲಾಗುತ್ತೆ. ಯಾರ್ಯಾರು ಈ ಒಂದು ಕೃತ್ಯಕ್ಕೆ ಕಾರಣರಾಗಿದ್ದಾರೆ ಅವರೆಲ್ಲರನ್ನೂ ದಸ್ತಗಿರಿ ಮಾಡುವಂಥ ಕೆಲಸ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾರೆ. ಈಗಾಗಲೇ ನಾವು 2 ಕಡೆಯಿಂದ ಸುಮಾರು 4 ರಿಂದ 5 ಜನರನ್ನು ವಶಕ್ಕೆ ತೊಗೊಂಡಿದ್ದೀವಿ. ಇನ್ನು ಹೆಚ್ಚುವರಿಯಾಗಿ ತನಿಖೆಯಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಮತ್ತು ಅವ್ರದ್ದು ಪಾತ್ರ ಏನು, ಇದರ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡಿ ಯಾವ ಕಾರಣಕ್ಕಾಯಿತು ಅನ್ನೋದನ್ನು ನಾವು ತನಿಖೆಯಲ್ಲಿ ಪತ್ತೆ ಮಾಡುವಂಥ ಕೆಲಸ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ನಿತೇಶ್ ಜಾಧವ್ ಜೊತೆ ಚನ್ನಬಸಯ್ಯ ಮಠಪತಿ, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ. ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ, ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆ್ಯಪ್ ಅಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ. ಈ ಕನ್ನಡ ಜನಶ್ರೀ ಆ್ಯಪಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು. ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಶ್ರೀ ಆ್ಯಪನ್ನು ಡೌನ್ಲೋಡ್ ಮಾಡಿ.